ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಆರೋಗ್ಯಕರವಾದ ಹೆಸರು ಕಾಳಿನ ಸೂಪ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಈಸಿ ಮಾಡಲಿಕ್ಕೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ 1 ಕಪ್ನಷ್ಟು ಹೆಸರು ಕಾಳನ್ನು ರಾತ್ರಿ ನೆನೆಸಿ ತೆಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಮೊಳಕೆ ಬಂದದ್ದು ತೆಗೊಂಡಿದ್ದೇನೆ. ಕುಕ್ಕರ್ನಲ್ಲಿ ಹಾಕ್ತಾ ಇದ್ದೀನಿ. ನಾನು 2 ರಿಂದ 3 ವಿಷಲ್ನಷ್ಟು ಬೇಕಾಗತ್ತೆ. ಎಷ್ಟು ಸಾಫ್ಟ್ ಆಗತ್ತೆ ಅಷ್ಟು ಒಳ್ಳೆಯದು. ಅದಕ್ಕೆ 1 ಕಪ್ ಮೊಳಕೆ ಬಂದ ಹೆಸರು ಕಾಳಿಗೆ 3 ಕಪ್ನಷ್ಟು ನೀರು ಹಾಕಿದ್ದೀನಿ. 5 ರಿಂದ 6 ಬೆಳ್ಳುಳ್ಳಿ ಎಸಳು, ಹಾಗೆ 1 ಕಾಯಿ ಮೆಣಸು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಒಂದು 3 ವಿಷಲ್ನಷ್ಟು ನಾನು ಇಟ್ಟಿದ್ದೀನಿ. ಆಮೇಲೆ ನಾನು ಹಾಗೆ ಇಟ್ಟಿದ್ದೆ. ಕಂಪ್ಲೀಟಾಗಿ ಕೂಲ್ ಡೌನ್ ಆದಮೇಲೆ ನಾನು ತೆಗೆದಿದ್ದೇನೆ. ಈಗ ಫುಲ್ಲು ಸಾಫ್ಟ್ ಆಗಿದೆ ಅಲ್ವಾ. ಇನ್ನು ಇದನ್ನು ಗ್ರೈಂಡ್ ಮಾಡಲಿಕ್ಕಿದೆ. ಎಲ್ಲ ಒಟ್ಟಿಗೆ ಆಗಿ ಗ್ರೈಂಡ್ ಮಾಡಲಿಕ್ಕೆ ಆಗಲ್ಲಲ್ವ. ಹಾಗಾಗಿ ನಾನು ಅದರ ಹೆಸರು ಕಾಳಿದೆ ಅಲ್ವಾ, ಅದನ್ನೇ ಗ್ರೈಂಡ್ ಮಾಡಬೇಕು. ಉಳಿದದನ್ನು ನಾವು ಫಿಲ್ಟರ್ ಮಾಡಿ ಅದನ್ನು ಹಾಕಿ ಗ್ರೈಂಡ್ ಮಾಡಿದ್ರಾಯಿತು. ಕಾಳು ದೇಹಕ್ಕೆ ತುಂಬಾ ತಂಪು. ಹಾಗೆ ಈ ಸೂಪ್ ಕುಡಿಯೋದ್ರಿಂದ ಹಾರ್ಟಿದು ಪ್ರಾಬ್ಲಮ್ ಇದ್ದವರಿಗೆ, ಹಾಗೆ ಡೈಜೆಷನ್ಗೆ ಕೂಡ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸಿಗೆ ಕೂಡ ತುಂಬಾ ಒಳ್ಳೆಯದು. ಸೂಪ್ ಕುಡಿದ್ರೆ ನಮಗೆ ಒಂಥರ ಫುಲ್ನೆಸ್ ಆಗಿರುತ್ತೆ. ಹಾಗಾಗಿ ವೆಯ್ಟ್ ಲಾಸ್ಗೆ ಯಾರೆಲ್ಲ ಟ್ರೈ ಮಾಡ್ತಿದ್ದಾರೆ ನೋಡಿ, ಅಂಥವರಿಗೆ ಈ ಹೆಸರು ಕಾಳಿನ ಸೂಪ್ ಒಳ್ಳೆಯದು ನೋಡಿ. ಆಮೇಲೆ ನೈಸಾಗಿ ಗ್ರೈಂಡ್ ಮಾಡಿ ಆದಮೇಲೆ ಅದೇ ನೀರಿಗೆ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ಹೀಗೆ ಹೆಸರು ಕಾಳೆಲ್ಲ ತಿನ್ನಲಿಕ್ಕೆ ಇಷ್ಟ ಇದ್ದರೆ ಈ ಥರ ಸೂಪ್ ಮಾಡಿ ಕುಡೀರಿ, ತುಂಬಾ ಟೇಸ್ಟ್ ಆಗುತ್ತೆ. ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಆಮೇಲೆ ನಾನು ಬೇಯಿಸ್ಲಿಕ್ಕಿದೆ. ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ಳಿ. ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್, ಕಾಯಿ ಮೆಣಸು ಕೂಡ ಹಾಕಿರ್ತೇವಲ್ವ, ನೀವು ಖಾರ ನೋಡಿ ಪೆಪ್ಪರ್ ಹಾಕಿ, ಆಯಿತಾ. ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ನೋಡಿ, ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಇನ್ನೂ ಚೆನ್ನಾಗಿ ಕುದಿಬೇಕು. ಆಮೇಲೆ ನಮ್ಮದು ಸೂಪ್ ರೆಡಿ ಆಗುತ್ತೆ. ಈಗ ಕುದೀತಾ ಇದೆ. ಇನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ. ಬೇಕಿದ್ರೆ ಸ್ವಲ್ಪ ನಿಂಬೆ ರಸ ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ನಿಂಬೆ ರಸ ಆ್ಯಡ್ ಮಾಡಿಲ್ಲ. ಬೇಕಿದ್ರೆ ಸ್ವಲ್ಪ ಲೈಮ್ ಜ್ಯೂಸ್ ಆ್ಯಡ್ ಮಾಡ್ಬೋದು, ಟೇಸ್ಟ್ ಆಗುತ್ತೆ. ಹೆಸರು ಕಾಳಿನ ಸೂಪ್ ರೆಡಿ ಆಗಿದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.